ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆ ಹೈಕಮಾಂಡ್ ನಾಯಕರಿಂದ ಬಿಕೆ ಹರಿಪ್ರಸಾದ್ ಅವರಿಗೆ ಕರೆ ಮಾಡಲಾಗಿದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕರ ಅಸಮಾಧಾನದ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಬಿಕೆ ಹರಿಪ್ರಸಾದ್ ಅವರಿಗೆ ಕರೆ ಮಾಡಿದ್ದಾರೆ. ಅಸಮಾಧಾನಿತ ಶಾಸಕರ ಜೊತೆಯಲ್ಲಿ ಮಾತನಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ಬಹುತೇಕವಾಗಿ ಶಾಸಕರು. ಅವ್ರ ಜೊತೆ ಮಾತನಾಡಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರಿಗೆ ಹೈಕಮಾಂಡ್ ಸೂಚನೆ ಕೊಟ್ಟಿದ್ದಾರೆ. ಕೊಡ್ಲೇಬೇಕು ಸೂಚನೆಯನ್ನ, ಇಲ್ಲಾಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡುತ್ತೆ. ಮುಂದಿನ ಎಲೆಕ್ಷನ್ ಅಲ್ಲಿ ತುಂಬಾ ತೊಂದರೆಯನ್ನ ಅನುಭವಿಸಬೇಕಾಗತ್ತೆ. ರಾಜೀನಾಮೆ ಕೊಡ್ತಾರೆ ಅಂದ್ರೆ ತಗೊಂಬಿಡಿ ಅಂತ ಹೇಳೋದಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಈಗ ಬಂದಿರುವಂತಹ ಸಂಕಷ್ಟದಿಂದ ಅವರು ಪಾರಾಗಬೇಕು, ಮಾತನಾಡಬೇಕು, ಅವ್ರಿಗೆ ಮತ್ತಷ್ಟು ಬೇರೆ ಬೇರೆ ಸ್ಥಾನಮಾನಗಳನ್ನು ಕೊಡುವಂತಹ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು. ರಾಜೀನಾಮೆ ಕೊಟ್ಟರೆ ತಗೊಂಬಿಡಿ ಅಂತ ಹೇಳ್ಬಿಟ್ರೆ ಪಕ್ಷಕ್ಕೆ ಮುಂದೆ ಭಾಳ ಡ್ಯಾಮೇಜ್ ಆಗುತ್ತೆ. ಈಗಲೇ ಆಗ್ತಾ ಇದೆ. ಹಿಂಗೇನಾದರೂ ಅದು ಕಿವಿಗೆ ಬಿದ್ದುಬಿಟ್ರೆ ಶಾಸಕರಿಗಂತೂ ಭುಗಿಲೆದ್ದು ಬಿಡ್ತಾರೆ. ಶಾಸಕರು ಸಮಾಧಾನ ಪಡಿಸ್ಬೇಕು. ಮುಂದೆ ಅವ್ರಿಗೆ ಇನ್ನೂ ಏನೆಲ್ಲ ಅವಕಾಶಗಳನ್ನು ಕೊಡಬಹುದು, ಆ ಅವಕಾಶಗಳನ್ನು ಕೊಡ್ತೀನಿ ಅನ್ನುವಂಥ ಭರವಸೆಗಳನ್ನು ಕೊಡಬೇಕು. ಅವರು ಇಲ್ಲ ಸ್ಥಾನಮಾನಗಳನ್ನು ಹಿಂಗೆ ಕೊಡ್ತೀವಿ, ಕಲ್ಪಿಸಿಕೊಡ್ತೀವಿ ನಾವು ಅಂತ ಹೇಳಬೇಕು. ಆ ಒಂದು ಕಾರಣವಾಗಿ ಯಾರೆಲ್ಲ ಶಾಸಕರು ಈಗ ಅಸಮಾಧಾನ ಹೊರ ಹಾಕ್ತಿದ್ದಾರೆ ಅವ್ರ ಬಗ್ಗೆ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ, ಜೊತೆಗೆ ಎಲ್ಲವನ್ನು ಕೂಡ ಸಮಾಧಾನ ಪಡಿಸಿ ಅಂತ ಹೇಳಿ ಕೂಡ ಕರೆ ಮಾಡಿದ್ದಾರಂತೆ. ಹೈಕಮಾಂಡ್ ನಾಯಕರು ಬಿಕೆ ಹರಿಪ್ರಸಾದ್ ಅವರಿಗೆ ಕರೆ ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಸಮಾಧಾನ ಪಡಿಸಿ ಅವರನ್ನು ಯಾವ ರೀತಿಯಾಗಿ, ಯಾಕಂದರೆ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಒಡನಾಟದಲ್ಲೇ ಎಲ್ಲರೂ ಕೂಡ ಇರುವಂಥದ್ದು, ಶಾಸಕರೆಲ್ಲ ಆಪ್ತರಾಗಿರ್ತಾರೆ, ನಿಮ್ಮ ಬಳಗ ಆಗಿರುತ್ತೆ. ಸೊ ನಿಮಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಅವರನ್ನು ಸಮಾಧಾನ ಪಡಿಸಬೇಕು ಅಂಥೇಳಿ. ಸೊ ಆ ರೀತಿಯಾಗಿ ಅವರನ್ನು ಸಮಾಧಾನ ಪಡಿಸಿ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿ, ಅಥವಾ ಯಾವುದೇ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕದಂಥ ರೀತಿಯಾಗಿ ನೋಡಿಕೊಳ್ಳಿ ಅಂಥೇಳಿ ಸೂಚನೆ ಕೊಟ್ಟಿದ್ದಾರಂತೆ. ಕೆಲವೇ ಕ್ಷಣಗಳಲ್ಲಿ ನೂತನ ಸಚಿವರ ಪದಗ್ರಹಣ ಹಿನ್ನೆಲೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರು. ಕಾಲೋನಿಯಲ್ಲಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರ ನಿವಾಸದಲ್ಲಿ ಎಲ್ಲ ಅಸಮಾಧಾನಿತ ಶಾಸಕರು ಸೇರಿ ಒಂದು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಮುಂದೆ ರಾಜೀನಾಮೆಯನ್ನ ಕೊಡಬೇಕಾ ಅಥವಾ ರಾಜಕೀಯವಾಗಿ ಯಾವ ನಡೆಯನ್ನು ಅನುಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳನ್ನು ಮಾಡಿದ್ದಾರೆ. ಪ್ರಮುಖವಾಗಿ ನಮ್ಮ ಜೊತೆ ಸಚಿವ ಸ್ಥಾನ ವಂಚಿತ ಶಾಸಕರಾಗಿರ್ತಕ್ಕಂಥ NY ಗೋಪಾಲಕೃಷ್ಣ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್, ಪ್ರಮುಖವಾಗಿ ತಾವು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರಿ. ತಮಗೆ ಸಚಿವ ಸ್ಥಾನ ಕೈತಪ್ಪಿ ಹೋಗಿದ್ದ ಅಥವಾ ಏನಾದರೂ ಷಡ್ಯಂತ್ರ ನಡೆದಿದೆಯಾ ಸರ್? ರಾಜಕೀಯಕ್ಕೆ ಬರಬೇಕಾದ್ರೆ ಏನೋ ಒಂದು ಆಸೆ ಇಟ್ಕೊಂಡು ನಾವು ಬಂದಿದ್ದೀವಿ. ಒಂದಲ್ಲ ಒಂದು ದಿವಸದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಸಹಕಾರ ಸಹಾಯ ಸಿಕ್ಕುತ್ತೆ ಅನ್ನೋ ಆಸೆಯಿಂದ ಬಂದ್ವಿ. 5 ಸಾರಿ ನಾನು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ MLA ಆಗಿದ್ದೀನಿ. ಒಂದು ಸಾರಿ ಬಳ್ಳಾರಿ ರೂರಲಲ್ಲಿ ಕೂಡ ಈ ಕಾಂಗ್ರೆಸ್ ವತಿಯಿಂದನೇ ಗೆದ್ದು ಬಂದಿರತಕ್ಕಂಥವನು. ಇಷ್ಟೆಲ್ಲ ಮಾಡಿದ್ವಿ ಅಂದಮೇಲೆ ನಮ್ಮದು ಸೀನಿಯಾರಿಟಿ ಕೌಂಟ್ ಆಗುತ್ತೆ ಅಂತ ಆಶಾಭಾವನೆ ಇಟ್ಕೊಂಡಿದ್ದೆ. ಎಲ್ಲೋ ಒಂದು ಕಡೆ ಸಹಾಯ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೆ. ಯಾವ ಸಹಾಯನೂ ಆಗಲಿಲ್ಲ. ಮಾನಸಿಕವಾಗಿ ನನ್ನೊಬ್ಬನಿಗೆಲ್ಲ ನೋವು. ಕ್ಷೇತ್ರದಲ್ಲಿ ಈಗಾಗಲೇ ನನಗೆ ಮತ ಕೊಟ್ಟಿರ್ತಕ್ಕಂಥ ಸುಮಾರು 2.5 ಲಕ್ಷ ಜನಕ್ಕೂ ಭಾಳ ನೋವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರ್ತಕ್ಕ ಅತ್ಯಂತ ಹಿಂದುಳಿದ ಪ್ರದೇಶ ಮೊಳಕಾಲ್ಮೂರಿನಲ್ಲಿ ಇಲ್ಲಿವರೆಗೂ ಹಿಂದೆ ನಿಜಲಿಂಗಪ್ಪನವರು ಒಂದು ಸಾರಿ ಮಿನಿಸ್ಟರ್ ಆಗಿದ್ದರು ಅಂತ ಕೇಳಿದ್ವಿ. ತದನಂತರ ಯಾವುದೇ ರೀತಿಯಲ್ಲಿ ಯಾವ ಸರ್ಕಾರ ಬಂದರೂ ಅಲ್ಲಿ ಮಂತ್ರಿಗಿರಿನೇ ಕೊಡಲಿಲ್ಲ. ಹೀಗಾಗಿ ಜನಗಳ ಒಂದು ಒಕ್ಕೂರ್ಲ ಕೂಗು ಅದಾಗಿತ್ತದು. ಇರ್ರೆಸ್ಪೆಕ್ಟಿವ್ ದಿ ಪಾರ್ಟಿ ಗೋಪಾಲಕೃಷ್ಣವರು ಒಂದು ಸರಿ MLA ಆಗಬೇಕು ಚಿತ್ರದುರ್ಗ ಜಿಲ್ಲೆಯೆಲ್ಲ ಆಸೆ ಇಟ್ಕೊಂಡಿದ್ರು. ಆ ಆಸೆ ನಮ್ಮ ಹೈಕಮಾಂಡ್ನವ್ರು ಈಡೇರಿಸ್ತಾರಂತ ನಾವು ಅಂದ್ಕೊಂಡಿದ್ವಿ. ಭಾಳಷ್ಟು ನಂಬಿಕೆ ಕೂಡ ಇಟ್ಕೊಂಡಿದ್ವಿ. ಹೈಕಮಾಂಡ್ನಲ್ಲಿ ಸೀನಿಯಾರಿಟಿ ಗೌರವ ಕೊಡ್ತಾರೆ, ಸೀನಿಯರ್ಸು ಕೂಡ ಎಣಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಅದು ಈ ರೀತಿ ಫಲಪ್ರದ ಆಗಲಿಲ್ಲ ಸರ್. ಇವತ್ತು ಎಲ್ಲ ಆಗಿದೆ, ಆ ವಿಚಾರದಲ್ಲಿ ನಮಗೆ ನೋವಾಗಿದೆ ಸರ್. ಇವತ್ತು ಎಲ್ಲ ನೀವು ಅಸಮಾಧಾನಿತ ಶಾಸಕರೆಲ್ಲ ಸೇರಿದ್ದೀರಿ. ಈ ಒಂದು ಸಭೆಯಲ್ಲಿ ಏನು ತೀರ್ಮಾನ ಮಾಡಿದ್ರಿ ಸರ್? ಈಗ ಭಾಳ ಅನಿರೀಕ್ಷಿತವಾಗಿ ಅಸಮಾಧಾನಿತ ಅಂತ ನಾವು ಮಾತಾಡ್ಕೊಂಡು ಯಾರೂ ಬಂದಿಲ್ಲ. ನನ್ನ ಪಾಡಿಗೆ ನಾನು ನಮ್ಮ ಜಯಚಂದ್ರರು ನನಗೆ ಅಣ್ಣ ತಮ್ಮಗಳಿದ್ದಂಗೆ, ಯಾವಾಗಲೂ ಸಂಬಂಧ ಇದ್ದಂಗೆ ನಮಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹೀಗಾಗಿ ನಾನು ಯಾವುದೋ ಉದ್ದೇಶಕ್ಕೆ ಟಿ.ಬಿ. ಜಯಚಂದ್ರ ಅವ್ರನ್ನ ಮಾತಾಡಿಸ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಈಗ ಒಂದೊಂದಾಗಿ ಈ ರೀತಿ ಬಂದು ನಾಡಗೌಡರು ಬಂದರು. ಈಗ ಮಾತಾಡ್ತಾ ಕೂತ್ಕೊಂಡಿದ್ವಿ ಅಷ್ಟೇ. ನಾವು ಯಾವುದೇ ರೀತಿಯಲ್ಲಿ ತೀರ್ಮಾನಗಳು ಇನ್ನೂ ಯಾವ ಥರ ತೀರ್ಮಾನ ತಗೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ. ನಾವಂತೂ ಯಾವ ತೀರ್ಮಾನ ತಗೊಂಡಿಲ್ಲ ಸರ್. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಹಳೆ ತಲೆಗಳ ಅವಶ್ಯಕತೆ ಇಲ್ವಾ? ಯಾಕೆಂದರೆ ತಾವು ಕೂಡ ಹೇಳ್ತಾ ಇದ್ರಿ ಈ ರೀತಿಯನ್ನ ಪರಿಗಣಿಸಿಲ್ಲ ಇಲ್ಲಿ ಅಂತ. ಯಾಕಾಗಿಲ್ಲ ಸರ್? ಈ ರೀತಿನ ಬೇಕು. ಅನುಭವದ ರಾಜಕಾರಣಿಗಳಿರಬೇಕು. ಅನುಭವ ರಾಜಕಾರಣಿಗಳಿಂದ ಹೋದರೆ ಮತ್ತೆ ರಾಜಕೀಯನ ಹೆಂಗೆ ನಡೆಸ್ತಾರೆ? ಎಲ್ಲ ಹೊಸಬ್ರೆ ಮಾಡಿಬಿಡ್ತಾರಾ? ಈಗ ಟಿ.ಬಿ. ಜಯಚಂದ್ರ ಅವರು ಹಿಂದೆ ಲಾ ಆ್ಯಂಡ್ ಪಾರ್ಲಿಮೆಂಟ್ರಿ ಮಿನಿಸ್ಟರ್ ಆಗಿಬಿಟ್ಟು ಇಂದಿನ ಸಿದ್ದರಾಮಯ್ಯನವರು
ಎಸ್, ಇನ್ನು ಮೊಳಕಾಲ್ಮೂರು ಶಾಸಕರು ಕೂಡ ಅಂದ್ರೆ NY ಗೋಪಾಲಕೃಷ್ಣ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆ ಸಂಬಂಧವಾಗಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರಂತೆ. ಇನ್ನು ಖುದ್ದು ಅವರೇ ಹೇಳಿದ ನಾಯಕರು ಅದರಲ್ಲೂ ಕೂಡ ಪ್ರಮುಖವಾಗಿ ಅಪ್ಪಾಜಿ ನಾಡಗೌಡರು ಪ್ರಬಲ ಆಕಾಂಕ್ಷಿ ಆಗಿದ್ರು. ಕೊನೆ ಕ್ಷಣದಲ್ಲಿ ಅವರ ಹೆಸರು ಬಿಟ್ಟೋಯ್ತೋ ಅಥವಾ ಯಾರಾದರೂ ಷಡ್ಯಂತ್ರ ಮಾಡಿ ತಪ್ಪಿಸಿದ್ರೋ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಅಪ್ಪಾಜಿ ನಾಡಗೌಡರು ಇದ್ದಾರೆ. ಸರ್, ಪ್ರಮುಖವಾಗಿ ತಾವು ಪ್ರಬಲ ಆಕಾಂಕ್ಷಿ ಆಗಿದ್ರಿ, ಈ ಬಾರಿ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಯಾಕೆ ಸರ್ ತಮ್ಮ ಹೆಸರು ಕೈ ಬಿಟ್ಟು ಹೋಗೋದಕ್ಕೆ ಕಾರಣ ಏನು? ಕಾರಣ ಮೇಲೆಯವ್ರಿಗೆ ಕೇಳಬೇಕು. ಅದರ ಕಾರಣ ನಮಗೆ ತಿಳಿದ ಮಟ್ಟಿಗೆ ನಮ್ಮ ಜಿಲ್ಲಾ ನಾಯಕ ಆಗಿದಾರಲ್ಲ MB ಪಾಟೀಲ್ರು, ಅವರೇ ಕಾರಣ. ಹೇಗೆ ಸರ್ ಅವರೇ ಕಾರಣ ಏನು? ಈಗ ಯಶವಂತರಾಯಗೌಡ ಪಾಟೀಲ್ ಅವ್ರಿಗೂ ಕೈ ತಪ್ಪು. ಈಗೇನು ಹೊಸದಲ್ಲ. ನನ್ನ ವಿರುದ್ಧ ಷಡ್ಯಂತ್ರ ಭಾಳ ವರ್ಷದಿಂದ ಮಾಡಿ ನಾನು ಅವ್ರಿಗೆ ಜೀವ ಕೊಟ್ಟಿವಿ, ರಾಜಕೀಯ ಜೀವನ ಕೊಟ್ಟಿವಿ. ಅವ್ರು ಇವತ್ತು ನಮ್ಮನ್ನು ಮುಗಿಸ್ಲಿಕ್ಕೆ ಹೊಂಟಿದ್ದಾರೆ ಅಷ್ಟೇ. ಯಾಕೆ ದುಡ್ಡಿನಿಂದ ಪ್ರಬಲರಾಗಿದ್ದಾರೆ, ನೈತಿಕತೆಯಿಂದ ಪ್ರಬಲರಾಗಿರೋದಿಲ್ಲ ಗೊತ್ತಿಲ್ಲ, ದುಡ್ಡಿನಿಂದ ಮಾತ್ರ ಪ್ರಬಲರಾಗಿದ್ದಾರೆ. ಅವರು ಇದೇನು ಮಾಡ್ಕೋತ ಹೋಗೋದವ್ರು, ಬೇರೆ ಏನು ಮಾಡೋದಿಲ್ಲ ಅವರು. ಕಳೆದ ಬಾರಿ ಕೈ ತಪ್ಪೋದಕ್ಕೂ ಅವರ ಕಾರಣ ನೋಡಿ. ಎಲ್ಲ ಉಸ್ತಾದ ಕತೆ ಮುಗೀತು. BS ಪಾಟೀಲ್ ಮನಗೂಳಿಯವ್ರ ಕತೆ ಮುಗೀತು. ಅದಾದ ನಂತರ BS ಪಾಟೀಲ್ ಸಾಸನೂರವ್ರ ಕತೆ ಮುಗಿಸಿದ್ರು. ಈಗ ಅಪ್ಪಾಜಿ ನಾಡಗೌಡ ಉಳ್ದಾನ, ಇವನ್ನ ಹೆಂಗಾರ ಮಾಡಿ ಮುಗಿಸ್ಬೇಕು. ಸೀನಿಯರು ಯಾವ ಸಮುದಾಯದ ಬಗ್ಗೆ ಪ್ರೀತಿ ಇದೆ ಇವರಿಗೆ? ಲಮಾಣಿ ಸಮುದಾಯದಲ್ಲಿರುತ್ತ ಪ್ರಕಾಶ್ ರಾಠೋಡ, ಅವನ ಕತೆ ಮುಗಿಸ್ಬಿಟ್ರು. ಇದು ಒಂದು ಹುನ್ನಾರ. ಯಾರು ಬೆಳೀತಾ ಇರ್ತಾರೆ ಅವ್ರನ್ನ ಕತ್ತರಿಸಿ ಹೋಗಿದ್ದು ಅವ್ರ ಕೆಲಸ. ಯಾಕಂದರೆ ಹೇಳ್ತೀನಲ್ಲ, ಕನ್ನಡದಲ್ಲಿ ಒಂದು ಗಾದಿ ಮಾತಿದೆ, ನೀವು ಕೂದಲ ಹೆಚ್ಚಿದ್ದಕ್ಕೆ ಹೆಂಗೆ ತುರುಪು ಕಟ್ಟಿದ್ರು ಚಂದ ಕಾಣ್ತಾಳಂತೆ. ಹಾಗಾಗಿದೆ ಇವತ್ತು ಕಾಲ. ತಮ್ಮನ್ನೆಲ್ಲ ಸಚಿವ ಸ್ಥಾನ ತಪ್ಪಿಸಿ ಅವರು DCM ಆಗೋ ಕೊಟ್ಟಿದ್ದಾರೆ ಅಂತನಾ? ಯಾವ DCM ರೀ, ಯಾವ DCM ಆಗ್ತಾರೆ? ಸಮಾಜವನ್ನು ಒಡೆದವರು ಮಾಡಿದವರು DCM ಆಗ್ತಾರೆ. ಇವರು ಸಮಾಜವನ್ನು ಒಡೆದವರೆಲ್ಲ DCM ಆಗ್ತಾರ? ಲಿಂಗಾಯತ ಸಮಾಜವನ್ನು ಒಡೆದು ಇವತ್ತು ಅದರ ಬಗ್ಗೆ ಸಾಕಷ್ಟು ವಿವಾದಕ್ಕೆ ಆಸ್ಪದ ಮಾಡಿಕೊಟ್ಟವರು ಇವತ್ತು ಅದಕ್ಕೆ DCM ಆಗಕ್ಕೆ ಹೋಗ್ತಾರೆ. ಏನು ಇವ್ರ ಹತ್ರ ಇರುವಂಥ ಗುಣ ಏನು ರೀ DCM ಆಗಲಿಕ್ಕೆ? ಎಲ್ಲರನ್ನೂ ಮುಗಿಸಿ DCM ಆಗ್ತಾರೆ ಇವರು. ಎಲ್ಲರನ್ನು ಕಟ್ಕೊಂಡ್ರೆ DCM ಆಗ್ತಿದ್ರು. ಎಲ್ಲರನ್ನೂ ಮುಗಿಸುವಂಥ ಹುನ್ನಾರ ಮಾಡ್ತಾರಲ್ಲ ಇವರು, DCM ಆಗ್ತಾರೆ ಇವರು. ಯಾರು ಈ DCM ಅಲ್ಲ, ಏನು ನೋಡೋಣ ಅಂತ. ರಾಜಕೀಯ ಇಲ್ಲಿಗೆ ಮುಗಿಯೋದಿಲ್ಲ ನಮ್ಮದು, ನೋಡೋಣ. ಸರ್, ಈಗ ಎಲ್ಲ ಆಕಾಂಕ್ಷಿಗಳದ ಒಂದು ರಿಪೋರ್ಟನ್ನು ಕೂಡ ಹೈಕಮಾಂಡ್ ನಾಯಕರು ತೆಗೆದುಕೊಂಡಿದ್ರು. ತಮ್ಮದು ಕೂಡ ರಿಪೋರ್ಟ್ ತೆಗೆದುಕೊಂಡಿರ್ತಾರೆ. ತಾವು ಆಲ್ಮೋಸ್ಟ್ ಸೀನಿಯರ್ ಇದ್ದೀರಿ. ಆದರೂ ಕೂಡ ಹೈಕಮಾಂಡ್ ನಾಯಕರು ಯಾಕೆ ತಮಗೆ ಮಣೆ ಹಾಕಿಲ್ಲ? ಅದಕ್ಕೆ ಹೇಳ್ತೀನಲ್ಲ, ಮಿಸ್ಲೀಡ್ ಹೈಕಮಾಂಡಿಗೆ ಮಾಡ್ತಕ್ಕಂಥವ್ರು ಇದ್ದಾರೆ ಅಂತ ಹೇಳ್ತೀನಲ್ಲ. ಮಿಸ್ಲೀಡ್ ಯಾರು ಮಾಡ್ತಾರೆ ಅನ್ನೋದು ನಿಮಗೂ ಗೊತ್ತಾಗ್ಬಿಟ್ಟಿದೆ. ಈಗ ಅವರು ಬಹಳ ಸ್ವಚ್ಛದಾರ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅವ್ರ ಇತಿಹಾಸ ಜಾಲವನ್ನು ತೆಗಿಬೇಕು. ನನ್ನ ವಿರುದ್ಧ ಕ್ಯಾಂಡಿಡೇಟ್ಗಳನ್ನು ಹಾಕಿಸಿದ್ರು, ಸೋಲಿಸ್ಬೇಕಂತ ಪ್ರಯತ್ನ ಮಾಡಿದರು. ಬೇಕಾದಷ್ಟು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ 4 ಸಲ ಪ್ರಯತ್ನ ಮಾಡಿದರು, ಪ್ರಬಲವಾಗಿ ಪ್ರಯತ್ನ ಮಾಡಿದರು. ಇವೆಲ್ಲ ಇತಿಹಾಸ ಇದೆ. ಅದಾಗೂ ಸುಮ್ಮಿದ್ದೀವಿ. ಯಾಕಪ್ಪ, ನಡಿ ದೇವ್ರ ದಯದಿಂದ ಗೆದ್ದಿದ್ದೀವಿ, ಅವ್ರ ತಂದೆ ನಮಗೊಂದು ಉಪಕಾರ ಮಾಡಿದ್ದಾನೆ, ಅದನ್ನು ಭಾಳ ಬಹಿರಂಗವಾಗಿ ಚರ್ಚೆ ಮಾಡೋದು ಬೇಡ. ನಾವು ಸಣ್ಣ ಹುಡುಗರಂಗೆ ಮಾಡಲಿಕ್ಕೆ ಇರಬೇಕು ಅನ್ನುವಂಥದ್ದಕ್ಕೆ ನಮ್ಮ ನಾಯಕರಾದ ನನಗೆ ಬಹಳಷ್ಟು ಬೆಂಬಲವನ್ನು ಸೂಚಿಸ್ತಕ್ಕಂಥ ನಾಯಕರಾದ ಸಿದ್ದರಾಮಯ್ಯ ಅವರ ಬೆಂಬಲ, ಅವರ ಸಹಕಾರ, ಅವರ ಪ್ರೋತ್ಸಾಹ ಇವತ್ತು ನನಗೆ ಬೆಳೆಸಿದ್ದಾರೆ. ಬಹಳಷ್ಟು ಕೆಲಸ ಮಾಡುವಂತ ಶಕ್ತಿ, ಮಾಡುವಂತ ಸಾಮರ್ಥ್ಯ, ಮಾಡುವಂತ ಬದ್ಧತೆ ನಮ್ಮಲ್ಲಿ ಇದೆ. ಈಗ ಅವಕಾಶ ಸಿಕ್ಕಿದೆ, ನಿಶ್ಚಿತವಾಗೂ ಜನ ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡತಕ್ಕಂಥ ಸಂಪೂರ್ಣ ಪ್ರಯತ್ನಗಳು ನಾವು ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಏನೇ ಜವಾಬ್ದಾರಿ ಕೊಟ್ಟರು ಸಹ ವಿಶೇಷವಾಗಿ ನಮ್ಮ ನಾಯಕರಾದಂತ ನನಗೆ ಬಹಳಷ್ಟು ಬೆಂಬಲವನ್ನು ಸೂಚಿಸ್ತಕ್ಕಂಥ ನಾಯಕರಾದ ಸಿದ್ದರಾಮಯ್ಯ ಅವರ ಬೆಂಬಲ, ಅವರ ಸಹಕಾರ, ಅವರ ಪ್ರೋತ್ಸಾಹ ಇವತ್ತು ನನಗೆ ಬೆಳೆಸಿದ್ದಾರೆ. ಬಹಳಷ್ಟು ಕೆಲಸ ಮಾಡುವಂತ ಶಕ್ತಿ, ಮಾಡುವಂತ ಸಾಮರ್ಥ್ಯ, ಮಾಡುವಂತ ಬದ್ಧತೆ ನಮ್ಮಲ್ಲಿ ಇದೆ. ಈಗ ಅವಕಾಶ ಸಿಕ್ಕಿದೆ, ನಿಶ್ಚಿತವಾಗೂ ಜನ ಮೆಚ್ಚುವ
ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕರು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರಿಂದ ಬಿಕೆ ಹರಿಪ್ರಸಾದ್ ಅವರಿಗೆ ಕಾಲ್ ಮಾಡಲಾಗಿದೆ. ಅಸಮಾಧಾನಿತ ಶಾಸಕರ ಜೊತೆಯಲ್ಲಿ ಮಾತನಾಡಿ ಅಂತ ಹೈಕಮಾಂಡ್ ವರಿಷ್ಠರು ಸೂಚನೆ ಕೊಟ್ಟಿದ್ದಾರೆ. ರಾಜೀನಾಮೆ ನೀಡಲು ಮುಂದಾಗಿರುವಂತಹ ಶಾಸಕರ ಜೊತೆಯಲ್ಲಿ ಮಾತನಾಡಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರಿಗೆ ಹೈಕಮಾಂಡ್ನ ನಾಯಕರು ಸೂಚನೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಈಗಾಗಲೇ ಮೀಟಿಂಗ್ ಅಲ್ಲದೆ ಇದ್ದರೂ ಕೂಡ ಯಾರೆಲ್ಲ ಕೈ ತಪ್ಪಿದೆ ಶಾಸಕರು ಅವರು ಕೂತು ಮಾತನಾಡ್ತಾ ಇದ್ದಾರೆ. ನಮಗೂ ಹೀಗಾಗೋಯ್ತು, ನಿಮಗೂ ಹೀಗಾಗೋಯ್ತಾ, ನಮ್ಮನ್ನ ಯಾಕೆ ಪರಿಗಣಿಸ್ತಿಲ್ಲ ಅಂತ ಹೇಳಿ ಈಗಷ್ಟೇ ನೋಡಿ ಶಾಸಕರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು. ಈ ಬೆನ್ನಲ್ಲೇ ಬಹಳಷ್ಟು ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ. ಮುಂದಿನ ಒಂದು ಎಲೆಕ್ಷನ್ಗೂ ಕೂಡ ಇದು ದೊಡ್ಡ ಮಟ್ಟದ ಹೊಡೆತ ಆಗತ್ತೆ. ಆ ಕಾರಣವಾಗಿ ಕೆಪಿಸಿಸಿ ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ. ಮಾತನಾಡಿ, ಯಾರೆಲ್ಲ ಅಸಮಾಧಾನಿತ ಶಾಸಕರಿದ್ದಾರೆ ಅವ್ರ ಜೊತೆ ಖುದ್ದು ಸಾಧ್ಯವಾದರೆ ಭೇಟಿಯಾಗಿ, ಇಲ್ಲವಾ ಕರೆ ಮಾಡಿ ಮಾತನಾಡಿ, ಮುಂದೆ ಅವ್ರಿಗೂ ಕೂಡ ಹೆಚ್ಚಿನ ಅವಕಾಶಗಳನ್ನು ನೀಡಲಾಗುತ್ತೆ, ಅಥವಾ ಮುಂದೆ ಪಕ್ಷ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಸಚಿವರ ಸ್ಥಾನವನ್ನು ಕೊಡಲಾಗುತ್ತೆ, ಅಥವಾ ನಿಗಮ ಮಂಡಳಿಗಳ ಅವಕಾಶವನ್ನು ನೀಡಲಾಗುತ್ತೆ. ಈ ರೀತಿಯಾಗಿ ಅವ್ರಿಗೆ ಮನವೊಲಿಸಿ ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದಾರಂತೆ.